ಮೊದಲು ಚುನಾವಣೆಗೆ ಹೋಗಬೇಕು ಅಂದರೆ ಒಂದು ಭಯ ಇರ್ತಾಯಿತ್ತು. ಜನಗಳು ಹೇಗೆ ಫೇಸ್ ಮಾಡೋದಪ್ಪ. ನೀವೆಲ್ಲ ಪತ್ರಿಕೆಯಲ್ಲೇ ಇದ್ದೀರಿ, ನಿಮ್ಗೆ ಗೊತ್ತಿದೆ ಹೆಂಗೆ ಮುಖದ ಮೇಲೆ ಹೊಡೆದಂಗೆ ನಮ್ಮನ್ನ ಕ್ವಶನ್ ಕೇಳ್ತಾಯಿದ್ರು ಅಂತ. ಇವಾಗ ಆ ಭಾವನೆ ಇಲ್ಲ. ಎಲ್ಲಿ ಹೋದ್ರೂ ನಮಗೆ ಹೆಮ್ಮೆ ಆಗುತ್ತೆ. ಹೆಣ್ಮಕ್ಳು ನೋಡಿದ ತಕ್ಷಣ ನಾನು ಕೇಳೋದೇ ಹೆಣ್ಮಕ್ಳನ್ನ, ಏನಮ್ಮ ನಿಮಗೆ ಎಲ್ಲ ಯೋಜನೆಗಳು ಬಂತಾ? ಎಲೆಕ್ಟ್ರಿಸಿಟಿ ಫ್ರೀನಾ, ಬಸ್ ಫ್ರೀನಾ, ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆಯಾ, ಹೇಗಿದೆ ನಿಮ್ಮ ಇದು ಅಂತಂದರೆ ಪಾಪ ಎಷ್ಟು ಸಂತೋಷ ಪಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕೋದು ಕಣೋಗವ, ನಾವಿನ್ನೆಲ್ಲೂ ಓಟ್ ಹಾಕಲ್ಲ ಅಂತ ಹೇಳೋಷ್ಟು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರೀತಿ ಇದೆ. ಕೆಲವು ಹೆಣ್ಮಕ್ಳನ್ನ ನೋಡಮ್ಮ, ಮತ್ತೆ 5 ಯೋಜನೆಗಳು ಬಂದಿದೆ, ಮಹಾಲಕ್ಷ್ಮಿ ಯೋಜನೆ ಅಂತ, ಅದರಿಂದ ಮತ್ತೆ ನಿಮಗೆ ವರ್ಷಕ್ಕೆ 1 ಲಕ್ಷ ಹಣ ಬರುತ್ತೆ, ನಿರುದ್ಯೋಗಿಗಳಿಗೆ 1 ಲಕ್ಷ ಬರುತ್ತೆ, ಲೇಬರ್ ನಗಾರ ಇದರಲ್ಲೆಲ್ಲ ಅದನ್ನು 400 ರೂಪಾಯಿ ದಿನಗೂಲಿ ಎಲ್ಲ ಮಾಡಿದ್ದಾರೆ, ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ವಿಶ್ವಾಸವಾಗಿ ಅವ್ರು ಹೇಳೋದು, ನಾವು ಅವ್ರ ಋಣ ತೀರ್ಸೋಕ್ಕೆ ನಾವು ಓಟ್ ಹಾಕೋದೇ ಕಾಂಗ್ರೆಸ್ಗೆ, ಹೋಗಪ್ಪ ನೀವೇನು ಹೇಳಬೇಡಿ, ನಾವು ಮಾಡೋದೇ ಅಲ್ಲಿಗೆ ಅಂತ ಹೇಳ್ತಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಹೆಣ್ಮಕ್ಳು ಎಷ್ಟು ಸ್ವಾವಲಂಬಿಗಳಾಗ್ಬಿಟ್ಟು ಆತ್ಮವಿಶ್ವಾಸದಿಂದ ನಾವು ಇಲ್ಲೇ ಓಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ಹಾಗಾಗಿ ನನ್ನ ಅನಲೈಸ್ ಪ್ರಕಾರ ಚಾಮರಾಜನಗರ ಅಂತೂ ನಮಗೆ ಕ್ಲಿಯರ್ ಸ್ವೀಪ್ ಮಾಡ್ತೀವಿ ನಾವು. ಹಾಗೆ ಕೂಡ ಈ ಕಡೆ ನಮ್ಮ ಕೊಡಗು ಕಡೆ ಬಂದಾಗ, ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗಲೂ ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಯ್ಯೋ ನಾವೇ ಸ್ವೀಪ್ ಆಗಿಬಿಡ್ತೀವೇನೋ ಮಹಾರಾಜರ ಮಂಥನ ಅಂತ ಹೇಳಿ ಎಲ್ಲರೂ ಹೇಳ್ತಾಯಿದ್ರು. ಇವತ್ತು ಕೂಡ ಮಹಾರಾಜರ ಮಂಥನ ಅಂದರೆ ಕೈ ಮುಗಿದು ಹೇಳ್ತೀವಿ. ಯಾಕೆಂದರೆ ಇವತ್ತು ನಾವಿಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೈಸೂರು, ಮಂಡ್ಯ ಎಲ್ಲ ನೀರಾವರಿ ಜಮೀನುಗಳೇನಿದೆ, ನಮಗೂ ಅಷ್ಟೇ, ನಮ್ಮೂರಲ್ಲೂ ನಮಗೆ ನೀರಾವರಿನೇ ಇರೋದು, ನಾವು ಮಹಾರಾಜರ ನೆಂದೇ ನೆನ್ಕೋತೀವಿ ಅಂತ. ಅವತ್ತೊಂದು ದಿವಸ ಅವ್ರು ಮಾಡಿದಂಥ ಅಣೆಕಟ್ಟನ್ನು ಇರಬಹುದು, ವಿದ್ಯಾಸಂಸ್ಥೆಗಳಿರ್ಬೋದು, ರಿಸರ್ವೇಷನ್ ಕೊಟ್ಟಿದ್ದು ಎಲ್ಲದು ಇವತ್ತು ನಾವೆಲ್ಲ ಫಲಾನುಭವಿಗಳು. ಆದರೆ ಅದು ಎಲ್ಲಿವರೆಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಾಮಾನ್ಯ ಜನರ ಹತ್ರ ಸ್ಪಂದಿಸೋ ಹಾಗೆ ಯದುವೀರವ್ರ ಹತ್ರ ನಾವು ಹೋಗೋಕ್ಕಾಗಲ್ಲ. ಮಹಾರಾಜರ ಕೊಡುಗೆಗಳು ಮಾತ್ರ ಭಾಳ ಅಪಾರ, ಅದಕ್ಕೆ ಯಾರೂ ಏನು ಮಾತಾಡೋ ಹಂಗೇ ಇಲ್ಲ. ಆದರೂ ಕೂಡ ಆ ಒಂದು ಅರಮನೆ ಸೀಮಿತವಾಗಿದ್ದಂಥ ವ್ಯಕ್ತಿಗಳು ಅವ್ರನ್ನ ಗೆಲ್ಸಿದ್ರೆ ನಾವಲ್ಲಿ ಹೋಗೋಕ್ಕಾಗತ್ತಾ? ನಾನೇ ಹೋಗೋಕ್ಕಾಗಲ್ಲ ಬಿಡಿ. ವಿತೌಟ್ ಅಪಾಯಿಂಟ್ಮೆಂಟು ಅವರನ್ನು ಡೇಟ್ ಫಿಕ್ಸ್ ಮಾಡಿ ಕೊಡದೆ, ಯಾಕೆ ಅವ್ರ ತಂದೆಯವ್ರು ನೋಡಿದ್ವಿ ನಾವು, ಶ್ರೀಕಂಠ ದತ್ತ ಒಡೆಯರವ್ರನ್ನ ತೊಗೋಬೇಕಾದ್ರೆ ಅದೊಂದು ಸಣ್ಣ ಓಣಿನಲ್ಲಿ ನಡ್ಕೊಂಡು ಹೋಗಿ ಅವ್ರ ಹತ್ರ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡಿದ್ದೀವಿ. ಆ ನೆನಪು ಇವತ್ತಿಗೂ ಇದೆ. ಅಪ್ರೋಚ್ ಅಷ್ಟು ಸುಲಭ ಇಲ್ಲ. ಮತ್ತು ಲಕ್ಷ್ಮಣ್ ಅವರು, ನನಗೆ ತಿಳಿದಿರೋ ಪ್ರಕಾರ ನಮ್ಮ ಕ್ಯಾಂಡಿಡೇಟ್ ಲಕ್ಷ್ಮಣ್ ಅವರು ಇದೇ ಮೊದಲ ಬಾರಿಗೆ ಕ್ಯಾಂಡಿಡೇಟು ತನ್ನ ಸ್ವಂತ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಅದು ಅವ್ರದ್ದು ವಿಷನ್ ಗೊತ್ತಾಗುತ್ತೆ, ಎಷ್ಟಿದೆ, ಎಷ್ಟು ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ, ಎಷ್ಟು ವಿಚಾರಗಳೆಷ್ಟು ಇದಾಗಿದೆ, ವಿಶಾಲವಾಗಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ನನ್ನ ಅನುಭವದ ಪ್ರಕಾರ ಹೇಳಬೇಕಂದ್ರೆ ಕ್ಯಾಂಡಿಡೇಟ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಇದೇ ಮೊದಲ ಬಾರಿಗೆ. ಅದು ನಿಜವಾಗ್ಲೂ ಪ್ರಶಂಸನೀಯ. ಅಂಥ ಒಂದು ಕಮಿಟೆಡ್, ಆ ಒಂದು ತಿಳುವಳಿಕೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನೋಡಿದಾಗೆ ಜನಕ್ಕೆ ಅಂಥವ್ರು ಬೇಕು. ಏನು ಜನಸಾಮಾನ್ಯರಿಗೆ ಸ್ಪಂದಿಸುವಂಥವ್ರು, ತಮಗೆ ಆದಂಥ ಒಂದು ಐಡಿಯಾಲಜಿ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇದೆ, ಹೌದು ರಾಜಕೀಯದಲ್ಲಿ ನಾನೊಂದು ಬದಲಾವಣೆ ತರಬೇಕು, ಮಡಿಕೇರಿ ಒಂದು ಪ್ರವಾಸಿ ತಾಣ ಆಗಿ ಮಾಡಬೇಕು, ದಟ್ ಈಸ್ ವೆರಿ ಬಿಗ್. ಯಾಕೆಂತಂದರೆ ಅದನ್ನು ಅಲ್ಲಿ ರೈಲ್ ತರ್ತೀನಿ, ಅದು ತರ್ತೀನಿ, ಇದು ತರ್ತೀನಿ, ಅದೆಲ್ಲ ಸುಳ್ಳು. ರೈಲ್ ತರ್ತೀನಿ ಅಂದರೆ ಅಲ್ಲಿರೋ ಮರಗಳನ್ನ ಕಡಿಯೋಕ್ಕೆ ಜನಗಳು ಬಿಡ್ತಾರಾ? ಎಲ್ಲ ಪರಿಸರ ಪ್ರೇಮಿ, ನಮಗೂ ಅವೇರ್ನೆಸ್ ಇದೆ. ಈಗ ಮರಗಳು ಕಟ್ ಮಾಡಬಾರ್ದಪ್ಪ, ಈ ಬಿಸಿಲು ಮಳೆಗೆಲ್ಲ ಕಷ್ಟಪಡುವಾಗ ನಮಗೂ ಗೊತ್ತಾಗ್ತಿದೆ ಪ್ರಕೃತಿ ಎಷ್ಟು ಮುಖ್ಯ ಅಂತ ಹೇಳಿಬಿಟ್ಟು. ಅಂಥ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಬರ್ತೀರ ಲಕ್ಷ್ಮಣ್ ಅವ್ರಿಗೆ. ಅಲ್ಲಿ ಇಂಟರ್ವ್ಯೂಗಳು ಮಾಡಿದಾಗಲೇ ಹೇಳ್ತಾರೆ ಲಕ್ಷ್ಮಣ್ ಗೌಡ್ರು, ಯಾಕೆಂದರೆ ಅವ್ರ ಹೆಸರು ಮುಂದೆ ಎಲ್ಲೂ ಗೌಡ ಅನ್ನೋದು ಹಾಕ್ಕೊಂಡಿಲ್ಲ ಅವರು. ಅಲ್ಲಿ ಜನಸಾಮಾನ್ಯರು ಮಾತಾಡುವಾಗ ನಮ್ಮ ಲಕ್ಷ್ಮಣ್ ಗೌಡ್ರಿಗೆ ಓಟ್ ಕೊಡ್ತೀವಿ ನಾವು ಅಂತ. ಸೊ ಇಟ್ ಇಂಡಿಕೇಟ್ಸ್ ಲಕ್ಷ್ಮಣ್ ಅವರು ಕೂಡ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನು ಜನಸಾಮಾನ್ಯರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿಯುತ ಮತದಾರರು, ವಿದ್ಯಾವಂತರು, ಏನು ನಮ್ಮ ಮಡಿಕೇರಿ ಕಡೆ ಇರುವಂಥ ಜನತೆ ಕೂಡ ಇವತ್ತೊಂದು ದಿವಸ ಮನಸ್ಸು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ನಾವು 2 ಕ್ಷೇತ್ರಗಳನ್ನು ಭಾಳ ಸುಲಭವಾಗಿ ಸ್ವೀಪ್ ಮಾಡ್ತೀವಿ ಅನಿಸುತ್ತೆ. ಯಾಕೆಂದರೆ ನಮ್ಮ 5 ಯೋಜನೆಗಳ ಕಾರ್ಯಕ್ರಮ ಏನು ರಾಜ್ಯ ಕೊಡ್ತು, ಮತ್ತೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ, ಇವೆರಡನ್ನೂ ನೋಡಿದಾಗ ನಮಗನ್ಸುತ್ತೆ ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕೈನ ನಮ್ಮ ಮತದಾರರು ಬಲಪಡಿಸ್ತಾರೆ.
ಅತ್ಯಧಿಕ ಮತಗಳಿಂದ ಇಬ್ಬರನ್ನು ಗೆಲ್ಲಿಸಿ ಕಳಿಸ್ತಾರೆ ಅಂತ ನನ್ನ ಆತ್ಮವಿಶ್ವಾಸ. ಮೇಡಮ್ ಭಾಳ ಕ್ಯಾಂಪೇನ್ ಮಾಡಿದ್ದೀರಾ ಲೋಕಸಭಾ ಚುನಾವಣೆಯಲ್ಲಿ? ಹೌದು, ಮಾಡಿದ್ದೇನೆ. ಮೋದಿ ಎಲ್ಲ ಎಲ್ಲೂ ಕಾಣಲ್ವ ನಿಮಗೆ? ಮೋದಿ ಯಾರು ಕೇಳ ದೇಶದಾದ್ಯಂತ ರಾಷ್ಟ್ರದಾದ್ಯಂತ ಮೋದಿ ನೋಡಿ, ನಾನು 11 ವರ್ಷ ಮೋದಿಯವರ ಪಕ್ಷದಲ್ಲೇ ಇದ್ದೆ, BJPನಲ್ಲೇ ಇದ್ದೆ. ನಮಗೂ ಒಂಥರ ಮೋಹ ಬಂದ್ಬಿಟ್ಟಿತ್ತು. ಏನು ಅಂಬೇಡ್ಕರ್ ಅಂತಂದರೆ ಭಾಳ ಭಾವನೆಗಳವರು, ಏನು ಪಂಚತೀರ್ಥ ಅಂಥೇಳಿ ಮಾಡಿದ್ರು. ಅವ್ರು ಹುಟ್ಟಿದ ಜಾಗ, ಅವ್ರು ಸತ್ತದ ಜಾಗ, ಅವರು ಸಂಸ್ಕಾರ ಜಾಗನೆಲ್ಲ ಮಾಡಿ ಎಲ್ಲ ಮಾಡಿದಾಗ ಏನೋ ಮಾಡ್ತಾರೆ ಅಂತ. ಬಟ್ ಅವರು ಯಾವಾಗ ನಮ್ಮ ದಲಿತ ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ರು, ಮನಸ್ಸು ತುಂಬ ಸಂಕುಚಿತ ಆಯಿತು. ಯಾಕೆಂದ್ರೆ ನಾವೇನು ರಿಸರ್ವೇಷನಲ್ಲಿ ಯಾವತ್ತೂ ನಾವೇನು ತೊಗೊಂಡು ಓದಿಲ್ಲ. ಯಾಕೆ ತಂದೆಯವ್ರು ಅನುಕೂಲವಾಗಿದ್ದರು. ನಾನು ಒಂದು ಸ್ಕಾಲರ್ಶಿಪ್ಪನ್ನ ಮುಖನೂ ನಾವು ನೋಡಿಲ್ಲ, ನಮ್ಮ ಮಕ್ಕಳು ನೋಡಿಲ್ಲ, ಅಥವಾ ಫ್ರೀನೂ ಓದಿಲ್ಲ. ನಾವು ಎಲ್ಲನೂ ಆವಾಗಿನ ಕಾಲದಿಂದ ದುಡ್ಡು ಕೊಟ್ಕೊಂಡೇ ಓದ್ಕೊಂಡು ಬಂದಿರೋದು. ಅದೊಂದಾಯಿತು. ಇವತ್ತು ನನ್ನ ಅಕ್ಕ ತಂಗಿಯರು ನೇಹಾ ಕುಲಕರ್ಣಿ ಅವ್ರಿಗೆ ಹತ್ಯೆ ಆಗಿದ್ದ ಬಗ್ಗೆ ಎಷ್ಟು ಪ್ರತಿಭಟನೆ ಮಾಡಿದ್ರು. ಅವ್ರನ್ನ ಒಂದೇ ಒಂದು ಮಾತು ಕೇಳ್ತೀನಿ, ಎಲ್ಲ ಹೆಣ್ಮಕ್ಳು ಒಂದೇ. ನಮ್ಮ ರಾಜ್ಯದಾಗಿರಲಿ, ನೆರೆ ರಾಜ್ಯದಲ್ಲಾಗಿರಲಿ, ಇಲ್ಲ ಉತ್ತರ ಭಾರತದಲ್ಲಾಗಿರೋ ಹೆಣ್ಮಕ್ಳಾಗಲಿ, ಮಣಿಪುರದಲ್ಲಿ ಆದಾಗ ಒಬ್ಬ ಹೆಣ್ಣುಮಗಳು, ಒಬ್ಬಳು BJP ಹೆಣ್ಣುಮಗಳು ಆಚೆ ಬರಲಿಲ್ಲ. ಅದೇ ಹೆಣ್ಣಲ್ವಾ ಮಣಿಪುರದಲ್ಲಿ. ಅದಾದಮೇಲೆ ನಾನು ಈ ಪಕ್ಷ ಬಿಡಬೇಕು ಅಂತ ಮಾಡಿದ್ದು. ಇವ್ರದ್ದು ಹಿಡನ್ ಪಾಲಿಸಿಗಳು ಭಾಳ ಇದ್ದಾವೆ. ಏನು 3% ಜನ ಇದ್ದಾರೆ, ಇವ್ರಿಗೆ 10% ರಿಸರ್ವೇಷನ್ ಬೇಕು. ಎಲ್ಲ ಎಲ್ಲ ಇದ್ದೂ ಕೂಡ ದಲಿತರು ಬನ್ನಿ, ಇವತ್ತು ನಾನು ಶಾಲೆ ನಡೆಸ್ತಾ ಇದ್ದೀನಿ, ಬನ್ನಿ ಆ ಮಕ್ಕಳುಗಳು ಹೇಗಿದ್ದಾರೆ ಮನೆ ಕರ್ಕೊಂಡೋಗಿ ತೋರಿಸ್ತೀನಿ. ಅಂಥ ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟರೆ, ಸ್ಕಾಲರ್ಶಿಪ್ ಕೊಟ್ಟರೆ ಇವ್ರಿಗೆ ತುಂಬ ನೋವಾಗುತ್ತೆ. ಇದನ್ನೆಲ್ಲ ಇವ್ರದ್ದೆಲ್ಲ ರೂಪನ ಆಚೆ ಬಹಿರಂಗ ಪಡಿಸ್ಬೇಕು ಅಂತಲೇ ನಾನು ಮತ್ತೆ BJPನ ತೊರೆದು ಇಲ್ಲಿಗೆ ಬಂದಿದ್ದೆ. ನಾನು ಭಾಳ ಸೌಮ್ಯವಾಗಿ ಸಮಾಧಾನದಲ್ಲೇ ಇದ್ದೆ. ನಮಗೂ ಒಂದು ಅವಕಾಶ ಕೊಡ್ತಾರೇನೋ ಅಂತ. ಇಲ್ಲ, RSS ಬೆಲ್ಟ್ ಏನಿದೆ, ಸಂಘ ಪರಿವಾರ ಏನಿದೆ, ಅವ್ರು ಹಾಕಿದ್ದ ಲೈನನ್ನು ಅಮಿತ್ ಶಾ ಅವರಾಗಲಿ ಮೋದಿ ಅವರಾಗಲಿ ದಾಟಕ್ಕೆ ಸಾಧ್ಯನೇ ಇಲ್ಲ. ಅವ್ರೇನಾದರೂ ದಾಟ್ಬಿಡ್ತಾರೆ ಅಂತ ಹೇಳಿ ಇವತ್ತೇ ನಾನು ರಾಜೀನಾಮೆ ಕೊಟ್ಟು ನನ್ನ ಹೆಸರು ಕೂಡ ಬದಲಾಯಿಸ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ನನ್ನ ಹೆಸರು ಮೋದಿ ಅಂತಲೇ ಬೇಕಾದ್ರೆ ಇಟ್ಕೊಳ್ತೀನಿ. ಇವರೇನೂ ಅಲ್ಲಾಡ್ಸೋಕ್ಕಾಗಲ್ಲ. ಸಂಘ ಪರಿವಾರದವರು ಅವ್ರು ಪ್ಲ್ಯಾನ್ಗಳಿದಾವೆ ನೋಡಿ, ಇಂತಿಂಥದೇ ಪ್ಲ್ಯಾನು, ಹೀಗೆ ಮಾತಾಡಬೇಕು. ಯಾರಿಗೂ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ. ನಿಮಗೆ ತಪ್ಪು ಅನ್ಸಿದ್ದನ್ನ ತಪ್ಪು ಅಂತ ಹೇಳುವಂಥದ್ದು ಕೂಡ ಆ ಪಕ್ಷದಲ್ಲಿಲ್ಲ. ಅಲ್ಲೊಂಥರ ಜೀತ ಮಾಡೋ ಪದ್ಧತಿ ಇವತ್ತಿಗೂ ಇದೆ. ಯಾವನು ಜೀತ ಮಾಡ್ತಾನೆ ಅವ್ನು ಕರೆದು ಕೂರಿಸ್ಕೋತಾರೆ. ನಮ್ಮಂಥವರು ಎಜುಕೇಟೆಡ್ಡು, ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಎಥಿಕ್ಸ್ ಇಟ್ಕೊಂಡು ಪಾಲಿಟಿಕ್ಸಲ್ಲಿ ಹೌದು ಬದಲಾವಣೆಗಳು ಬೇಕು, ಮಕ್ಕಳುಗಳು ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು. ಇವತ್ತು ಒಂದು ಎಳ್ನೀರು ನಾವು ಮಾಡ್ತೀವಿ, 20 ರೂಪಾಯಿ ಕೊಡ್ತೀವಿ. ಅದನ್ನು ಮಹಾರಾಷ್ಟ್ರ ಕಳೆದು 100 ರೂಪಾಯಿಗೆ ಹೋಗುತ್ತೆ. ರೈತನ ಉದ್ಧಾರ ಎಲ್ಲಿವರೆಗೂ ಆಗಲ್ಲ, ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಇವ್ರಿಗಂತೂ ಆ ಬೇಸಿಕ್ಸ್ ಅಂತೂ ಏನೂ ಗೊತ್ತಿಲ್ಲ. ಮೇಲ್ಮಟ್ಟದಿಂದ ಬಂದಿದ್ದಾರೆ, ಬರೀ ಅವರ ಪ್ರಣಾಳಿಕೆಗಳು ಅವ್ರು ಹೇಳ್ಕೊಟ್ಟದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಜನಗಳಿಗೆ ಸ್ಪಂದಿಸೋದು ಯಾವತ್ತಿದ್ರೂ ಕಾಂಗ್ರೆಸ್ಸೇ. ಇಂದಿರಾ ಗಾಂಧಿಯವರು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟರು. ಉಳವನಿಗೆ ಭೂಮಿ ಮಾಡಿದ್ರು, ಜೀತ ವಿಮುಕ್ತಿ ಮಾಡಿದ್ರು, ಬ್ಯಾಂಕ್ ನ್ಯಾಷನಲೈಸ್ ಮಾಡಿದ್ರು, ಏನೆಲ್ಲ ಕಾರ್ಯಕ್ರಮಗಳು. ರೇಷನ್ ಕಾರ್ಡ್ ಅವ್ರ ಟೈಮಲ್ಲೇ ಬಂದಿದ್ದು. ದುಡಿಯೋನು ಎಷ್ಟು ಬೆವರು ಸುರಿಸ್ತಾನಲ್ಲ, ಆ ಬೆವ್ರಿಗೆ ಬೆಲೆ ಇಲ್ದಂಗೆ ಆಗ್ತಾಯಿದೆ ಅಂಥೇಳಿ ಬಡವ್ರಿಗೋಸ್ಕರ ರೇಷನ್ ಕಾರ್ಡ್ ಮಾಡಿದ್ರು. ಅವರೆಲ್ಲ ಜನಗಳ ಕಷ್ಟನ ಅರ್ತು ಬಂದವರು. ಇವ್ರು ಹೇಳ್ತಾರೆ ಏನು ಮಾಡಿದ್ದಾರೆ, ಅವ್ರನ್ನೇ ಕ್ವಶನ್ ಕೇಳ್ಕೋಬೇಕು. ಹಂಗಾರೆ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡೇ ಇಲ್ವಾ? ಇರುತ್ತೆ ತಪ್ಪು, ವಂಶ ಪರಂಪರೆ. ಇವರೇ ಏನಿಲ್ವಾ ವಂಶ ಪರಂಪರೆ? ಇವರ ಅಪ್ಪ CM ಆದರೆ ಮಗ MP, ಇನ್ನೊಬ್ಬ ಮಗ MLA, ಅವನೇ ಪಾರ್ಟಿ ಅಧ್ಯಕ್ಷ. ಯಾಕೆ ಬೇರೆಯವ್ರು ಇಲ್ವಾ? ಶೋಭಾ ಕರಂದ್ಲಾಜೆಗೆ ಚಿಕ್ಕಮಂಗ್ಳೂರು ಟಿಕೆಟ್ ತಪ್ಪಿಸ್ಬಿಟ್ಟು ಧನಂಜಯ ಅವ್ರನ್ನ ಬಲಿ ಕೊಟ್ಬಿಟ್ರು. ಅಲ್ಲಿ ಗೋ ಬ್ಯಾಕ್ ಅಂದ ತಕ್ಷಣ ತೊಗೊಂಡು ಹೋಗಿ ಅವ್ರನ್ನ ಬೆಂಗಳೂರಿಗೆ ಹಾಕ್ಬಿಟ್ರು. ನಮ್ಮ ಸದಾನಂದ ಗೌಡ್ರನ್ನ ಮುಗಿಸಿದ್ರು. ತಿಳ್ಕೊಬೇಕು ಇಲ್ಲಿ ಯಾವ ರಾಜಕೀಯ ನಡೆಯುತ್ತೆ ಅಂತ. ಯಾವ ಶೂದ್ರನಿಗೂ ಬರೋಕ್ಕೆ ಬಿಡೋದಿಲ್ಲ ಇವರು. ಅವ್ರು ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ದಲಿತರಾಗಿರ್ಬೋದು, ಮೈನಾರಿಟೀಸ್ ಅಂತೂ ಕಂಡ್ರೆ ಆಗೋದಿಲ್ಲ. ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ನಾನು ಕಾಂಗ್ರೆಸ್ಗೆ ಬರಬೇಕಾದ್ರೆ ಮೇಜರಾಗಿ ನಮ್ಮ ಮೈನಾರಿಟಿ ಹುಡುಗರೆ ಇಲ್ಲ ಬರಬೇಕು ಅಕ್ಕ, ನೀವು ಇರಬೇಕು, ನಿಮಗೆ ಸೇಫ್ ಯಾವತ್ತಿದ್ರು ಕಾಂಗ್ರೆಸ್ಸೇ ಅಂತ ಹೇಳಿ ಫೋರ್ಸ್ ಮಾಡಿ ನಮಗೆ ಅದು ಒಂದು ಪ್ರೆಷರೈಸ್ ಮಾಡಿದ್ರು. ಅದೆಲ್ಲ ನೋಡಿದಾಗ ನಿಜ ಅನಿಸುತ್ತೆ. ಇವ್ರಿಗೆಲ್ಲಿದೆ ಆ ಭಾವನೆಗಳು? ಪರಸ್ಪರ ದ್ವೇಷ ತಂದು ಹಾಕಿ ಇವ್ರು ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ಯಾವುದೋ ಅಮಾಯಕ ಸಾಯ್ತಾ ಇದ್ದಾನೆ. ನಾವು ಇದೆಲ್ಲ ಬಿಟ್ಟು ಅಣ್ಣ ತಮ್ಮಂದಿರಾಗಿ ಒಂದೇ ಆಗಿರೋಣ. ದಲಿತು, ಹಿಂದುಳಿದ, ಅಲ್ಪಸಂಖ್ಯಾತರು ನಾವು ಇವತ್ತೇನಾದರೂ ಒಗ್ಗಟ್ಟಾದರೆ ನಮ್ಮ ಮುಖ್ಯಮಂತ್ರಿ ಆಗೋದು ಖಂಡಿತ ಸಾಧ್ಯ. ಪ್ರಧಾನಮಂತ್ರಿ ಆಗೋದಂತೂ ಶತಸಿದ್ಧ, ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. BJP ಮತ್ತು JDS ಮೈತ್ರಿ ಮಾಡ್ಕೊಂಡಿರೋದು ಈ ಚುನಾವಣಾ ಪ್ರಭಾವ JDSಗಂತೂ ಇದರಿಂದ ವರ್ತನೆ ಬಿಡಿ. ಯಾಕೆಂದರೆ JDSಲ್ಲಿ ಸುಮಾರು ಎಲ್ಲ ಮುಸ್ಲಿಮ್ಸ್ ಇದ್ದರು. ಅವರೆಲ್ಲ ಈಗ ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಈಗೇನು ಒಕ್ಕಲಿಗರದ್ದು ಓಟ್ ಅವ್ರು ಮ್ಯಾಪ್ ಮಾಡೋದು ಹೇಗೆ ಅಂತಂದರೆ, ದಲಿತ ನಾವು ಅವ್ರಿಗೆ ಓಟ್ ಕೊಡೋಲ್ಲ ಅಂತ ಗೊತ್ತಾಯಿತು.
ಆಲ್ಮೋಸ್ಟ್ ನನ್ನ ಪ್ರಕಾರ 90% ದಲಿತರು ಯಾರೂ ಬಿ ಜೆ ಪಿಗೆ ಓಟ್ ಹಾಕೋದಿಲ್ಲ. ಸೊ ಅವ್ರದ್ದು ಪ್ಲ್ಯಾನ್ ಮಾಡಿದ್ರು, ಏನು ದೇವೇಗೌಡ್ರನ್ನ ಕೂರಿಸ್ಬೇಕಂತ ಏನು ಕರ್ಕೊಂಡೋಗಿಲ್ಲ. ಅವ್ರಿಗೆ ಒಕ್ಕಲಿಗರ ಓಟ್ ಮೇಲೆ ದೃಷ್ಟಿ ಇಟ್ಕೊಂಡು ಹೋಗಿದ್ದಾರೆ. ವಿದ್ಯಾವಂತರಾದ ಒಕ್ಕಲಿಗರು ಖಂಡಿತ ಅವ್ರ ಆಸೆಗಳಿಗೆ ಬೆಲೆ ಕೊಡೋದಿಲ್ಲ ಅಂತ ನನಗನ್ಸುತ್ತೆ. ಅವ್ರಿಗೆ ಭಾಳ ನಿರಾಸೆ ಕಾದಿದೆ. ಬರೀ ಜಾತಿ ರಾಜಕೀಯದಲ್ಲೆಲ್ಲ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೇಷನ್ ಬಗ್ಗೆ, ನಿರುದ್ಯೋಗದ ಬಗ್ಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲಪ್ಪ, ಆಯಿತು ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ರು, ಇವ್ರು ಅನೌನ್ಸ್ ಮಾಡಿದ ತಕ್ಷಣ ಎಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂದ್ರೆ ಓಕೆ, ಅದನ್ನು ನಾವು ಒಪ್ಕೊಳ್ಳೋಣ. ವಿದ್ಯಾವಂತರ ಕೆಲಸ ಕೊಡುವಾಗ ಅವಿದ್ಯಾವಂತರಿಗೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋಕ್ಕೆ ಏನಾಗಿತ್ತು, ಅದೊಂದಾದರೂ ಮಾಡ್ಬೋದಾಗಿತ್ತು. ಎಲ್ಲ ಸುಮ್ಮನೆ ಒಂಥರ ಮೋದಿಯವ್ರ ಮಾತಿಗೆ ನಾವು ಮರಳಾಗ್ತಾಯಿದ್ವಿ. ಅವ್ರ ಭಾಷಣ ಕೇಳಿದ್ರೆ ಖುಷಿ, ಅದೆಲ್ಲ ಅಂದ್ಕೊಳ್ತಾ ಇದ್ವಿ. ಅದೆಲ್ಲನೂ ಸುಮ್ಮನೆ ನಡೆಯಲ್ಲ. ಮೋದಿಯವ್ರಿಗೆ ಪಾಪ ಅವ್ರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅನಿಸುತ್ತೆ. ಇಲ್ಲದ್ರೆ ಇನ್ನೂ ಏನೆಲ್ಲ ತಂತ್ರಗಳು ಮಾಡಿಬಿಟ್ಟಿರೋರು. ಇದು ನಿಜವಾಗ್ಲೂ ಅವ್ರ ಶಾಕಿಂಗ್ ನ್ಯೂಸ್. ಯಾಕೆಂದರೆ ಈ ಥರ ಈಗ ನಾವು ಸ್ವೀಪ್ ಮಾಡ್ಕೊಂಡು ಬರ್ತೀವಿ ಕಾಂಗ್ರೆಸ್ಸಿಂದ ಅಂತ ಬರಲ್ಲ. ಕಷ್ಟ ಇದೆ, ಬರಲ್ಲ ಅಂತಲ್ಲ, ಅದೇ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಏನೇನೋ ಮಾಡಬೇಕು, ಕಷ್ಟ ಇದೆ. ನಮ್ಮ ಮಾವನವರು 1957ರಿಂದ 77ರವರೆಗೆ ಕಾಂಗ್ರೆಸ್ MP ಆಗೇ ಇದ್ದರು. ಆಮೇಲೆ ಸ್ವಲ್ಪ ಬದಲಾವಣೆಗಳಾದಾಗ ಅವರು ತಮ್ಮನ್ನು ತಾವು ಚೇಂಜ್ ಮಾಡಿಕೊಂಡ್ರು. ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ವೆರಿ ಹಾನೆಸ್ಟ್ ಮ್ಯಾನ್ ಅವರು, ಭಾಳ ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿದ್ದವರು. ಹೊಂದಾಣಿಕೆ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಟಿಕೆಟ್ ನಿರಾಕರಿಸಲಾದ್ಮೇಲೆ ಅವರು ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದ್ತೀನಿ ಅಂತ ಹೇಳಿದರು. ನಾನಾದರೂ ಹೇಳೋದಿಷ್ಟೇ, ಅವಾಗಿಂದನೂ ನಮ್ಮಂತನ ರಾಜಕೀಯದಲ್ಲೇ ಎಲ್ಲ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಇವತ್ತಾದರೂ ಹೇಳೋದಿಷ್ಟೇ, ನಮ್ಮ ಏಳಿಗೆ ಇರೋದು ಕಾಂಗ್ರೆಸ್ನಲ್ಲೇ. ಎಲ್ಲ ಜನರದ್ದು, ಹಿಂದುಳಿದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ, ನಿಮ್ಮ ಮಕ್ಕಳುಗಳ ಅಭಿವೃದ್ಧಿ ಆಗಬೇಕು, ನಿಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಸಿಗಬೇಕು ಅಂತೇನಾದರೂ ಆಶೋತ್ತರ ಇಟ್ಕೊಂಡಿದ್ರೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕೋ ಮೂಲಕ 26ನೇ ತಾರೀಕು ನಿಮ್ದು ಏನೇ ಕಾರ್ಯಕ್ರಮ ಇದ್ದರೂ ಅವನ್ನೆಲ್ಲ ಬದಿಗೊತ್ತಿ ಹಸ್ತದ ಗುರುತಿಗೆ ಮತ ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.